ಅಲ್ಲ ಅವಳು ಗಮೆ ಗಮ ನೆಗಿಯಲ್ಲ, ಡ್ರೈ ಆಗಿಲ್ಲ. ಗಮ ಗಮೈ ಓಯ್ ಗುಮ್ಮಡು ಬಾ 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 ಬಾ. ಏ ಅವಳು ಆಟ ಆಡ್ಲಿರು, ಹೋಗಿ 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 ಹೋಗಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಶುಕ್ರವಾರ ಸಂಜೆ ಮಾಡಿರುವಂಥ ವಿಡಿಯೋ. ಅಂದರೆ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡೋದಕ್ಕೆ ಅಂತೇಳಿ. ಹಾಗೆ ಅವನು ಸ್ಕೂಲಿಂದ ಬರಬೇಕಾದ್ರೆ ಏನೋ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತಾಯ್ತಂತೆ. ಹಾಗೆ ಬೇಕ್ರಿಗೆ ಹೋಗ್ಬಿಟ್ಟು ಕೇಕ್ ಎಲ್ಲ ತೊಗೊಂಡು ಬಂದ. ನನಗೆ ತಂದುಬಿಟ್ಟು ತೋರಿಸ್ತಾ ಈ ಥರ ಕೇಕ್ ತಂದಿದ್ದೀನಿ ಅಂತೇಳಿ. ನನಗೆ ಕೇಕು ಅಂದರೆ ಸ್ವೀಟ್ ಇಷ್ಟ ಆಗಲ್ಲ, ಅಂದರೆ ಕೇಕು ಕೂಡ ಇಷ್ಟ ಆಗಲ್ಲ. ಅದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ಟು ಬಂದೆ ಹೊರಗಡೆ. ಹಾಗೆ ಬಂದರೆ ನಾಳೆ ಶನಿವಾರ ರಜೆ ಇದೆ, ಅದಕ್ಕೆ ಇವತ್ತೇ ಶೂ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಒರೆಸ್ಬಿಟ್ಟು ಎಲ್ಲ ಮಾಡಿ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಅವನು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾನೆ. ಇದು ಬಂದು ಎಲ್ಲಿಂದ ತಂದಿದ್ದಂದರೆ ಡಿಮಾರ್ಟಲ್ಲಿ ತಂದಿದ್ದು. ಅಂದರೆ ಈಗ ನಾವು ಬ್ಲ್ಯಾಕ್ ಶೂಗೆ ಸಿಗುತ್ತೆ, ವೈಟ್ ಶೂಗೂ ಕೂಡ ಸಿಗುತ್ತೆ ಪಾಲಿಸು. ಅದೇ ರೀತಿ ಈ ಥರ ಶೂಗಳಿಗೂ ಸಿಗುತ್ತಂತೆ, ನಂಗೆ ಗೊತ್ತಿಲ್ಲ. ಇವನೇ ಹೋಗ್ಬಿಟ್ಟು ಡಿಮಾರ್ಟಲ್ಲಿ ಹುಡಿಕೊಂಡು ತಂದಿರೋದು ಈ ಥರ ಶೂಗಳಿಗೆ. ಗೊತ್ತಿಲ್ಲ ಅವನಿಗೂ ಸಿಗುತ್ತಾ ಅಂತೇಳಿ. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ದ. ಅದಾದಮೇಲೆ ಅಲ್ಲಿ ಸಿಕ್ಕಿದೆ ಅವನಿಗೆ ಈ ಥರ ಶೂಗಳಿಗೆ ಅಂತಲೇ ಈ ಥರ ಪಾಲಿಶ್ ಇದೆ ಅಂತೇಳಿ. ಅದರಲ್ಲೇ ಬ್ರಷ್ ಕೂಡ ಬಂದಿದೆ. ಅದೇ ಈ ಥರ ಏನಂದರೆ ಬ್ರಷು ಮತ್ತು ಅದೊಂದು ಲಿಕ್ವಿಡು, ಅದನ್ನ ಸ್ಪ್ರೇ ಮಾಡಿಬಿಟ್ಟು ಬ್ರಷಲ್ಲಿ ಉಜ್ಜಿಬಿಟ್ಟು ಒರೆಸೋದಷ್ಟೇ, ತೊಳೆಯೋ ಆಗಿಲ್ಲ. ನಾನು ಹೇಳಿದೆ ಅದ್ರ ಬದಲು ಮನೆಯಲ್ಲೇ ಯಾವುದಾದ್ರೂ ಒಂದು ಶ್ಯಾಂಪುನೋ ಏನೋ ತೊಗೊಂಡು ಹಾಕ್ಬಿಟ್ಟು ಒಂದು ಹಲ್ಲುಜ್ಜ ಬ್ರಷ್ ತೊಗೊಂಡು ನನ್ನ ಟಿಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹಲ್ಲುಜ್ಜ ಬ್ರಷ್ ತೊಗೊಂಡು ಉಜ್ಜಿಬಿಟ್ಟು ಇದೇ ರೀತಿ ವಾಶ್ ಮಾಡಿದಿದ್ರೆ ಅದು ಇಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಅವನಿಗೆ ಹೇಳ್ತಾ ಇದ್ದೆ. ನೋಡಿ, ಈ ಜಾಗದಲ್ಲೂ ನೀರು ಹಾಕಿದೆ, ಈ ಜಾಗದಲ್ಲೂ ನೀರು ಹಾಕಿದೆ. ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಕಾಣಿಸಿದೆಪ್ಪ? ಕಾಣ್ತಲ್ಲ ನಿಮಗೆ. ಎರಡು ಶೂಗೂ ಕಂಪೇರ್ ಮಾಡೋಣ. ಆಮೇಲೆ ಅದು ಧೂಳಾಗಿರೋದಕ್ಕೂ ಈಗ ಇದು ಮಾಡಿರೋದಕ್ಕೂ ಇಲ್ಲಿ ಇಲ್ಲಿ ವೈಟ್ ಆಗಿ ಇಲ್ಲಿ ಈ ಕಲರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ. ವೀಡಿಯೋದಲ್ಲಿ ಅದೆಲ್ಲ ಏನು ಗೊತ್ತಾಯ್ತು, ಕಾಣಿಸ್ತಾ ಇದೆ. ಬ್ಯೂಟಿಗೆ ಹಾಕ್ದಾಗ ಕಾಣಿಸಲ್ಲ ಅಷ್ಟು. ಸ್ವಲ್ಪ ಬಿಡೋ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೇಮು ಕಾಣಲ್ಲ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸೋದು ಇಲ್ಲ. ಡಸ್ಟ್ ಇರುತ್ತಲ್ಲ ಅದಕ್ಕೆ ಕಾಣಿಸಲ್ಲ. ವೈಪ್ ಮಾಡಿದ್ರು ಕಾಣಿಸಲ್ಲ. ಆಮೇಲೆ ಕ್ಲೀನ್ ಆಗ್ತಾ ಕೆಮಿಕಲ್ ಅಂತದ್ದು. ನಿಮ್ಗೆ ಏನು ಗೊತ್ತದ್ರ ಬಗ್ಗೆ? ನೋಡಿದ್ರಲ್ಲ, ಕೌಶಿ ಶೂ ತೋರಿಸ್ತಾ ಯಾವ ರೀತಿ ಪಾಲಿಸ್ ಮಾಡಿರೋದು, ಪಾಲಿಸ್ ಇಲ್ಲದೆ ಇರೋದು ಯಾವ ರೀತಿ ಕಾಣಿಸ್ತಾ ಇದೆ. ತೋರ್ಸಮ್ಮ ಅಂತ ಹೇಳ್ತಾ ಇದ್ನ, ಅದಕ್ಕೆ ಅದನ್ನು ತೋರಿಸ್ದೆ ಅಷ್ಟೆ. ಹಾಗೆ ಕೇಕ್ ನಾನು ಒಂದು ಸ್ವಲ್ಪ ತಿಂದು ಬಂದಿದ್ದೆ. ಅವನು ಇವಾಗ ಮತ್ತೆ ಬಂದು ಕೈಕಾಲು ಮುಖ ಎಲ್ಲ ತೊಳೆದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಅವನು ಕೇಕ್ ತಿಂತಾ ಇದ್ದಾನೆ. ನಂಗೆ ಇಷ್ಟ ಇಲ್ಲ ಅಂದರೂ ಕೇಳೋದೇ ಇಲ್ಲ. ತಿನ್ನು ಅಂತ ಹೇಳೋದು. ಅದಕ್ಕೆ ನಾನು 1 ಸ್ಪೂನ್ ಅಷ್ಟೇ ತಿಂದಿದ್ದು. ಇದು ಐಸ್ ಕೇಕ್ ಅಂತ ಹೇಳ್ತಾರೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈ ಕೇಕ್ ಎಲ್ಲ ತಿನ್ನಬೇಕಾದ್ರೆ ಒಂದೊಂದು ಸರಿ ಮೊಟ್ಟೆ ಸ್ಮೆಲ್ ಬಂದುಬಿಡುತ್ತೆ. ಮೊಟ್ಟೆ ಹಾಕದೇ ಇರುವಂಥದ್ದು ಕೇಕ್ ಸಿಗುತ್ತೆ, ಆದರೆ ಹೆಚ್ಚಾಗಿ ಮೊಟ್ಟೆ ಹಾಕಿರುವಂಥದ್ದೇ ಕೇಕ್ ಸಿಗುವಂಥದ್ದು. ಒಂದೊಂದು ಸರಿ ಆ ಥರ ಸಿಗುತ್ತಾ, ಒಂದು ಸರಿ ಗಬ್ಬು ವಾಸನೆ ಬಂದಂಗೆ ಅನ್ನಿಸ್ತಾ ಇರುತ್ತೆ. ಆವಾಗ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಇವನಿಗೆ ಇದೇನೋ ಸ್ವಲ್ಪ ಜಾಸ್ತಿ ರೇಟು ಅಂತ ಹೇಳ್ದ. ಅಮ್ಮ ಇದ್ರ ಬದಲು ನಾನು ಹನಿ ಕೇಕ್ ತೊಗೋಬೇಕಿತ್ತು, ನಾನು ಈ ಕೇಕ್ ತೊಗೊಬಿಟ್ಟೆ ಅಂತ ಹೇಳ್ತಾ ಇದ್ದ. ಚೆನ್ನಾಗಿತ್ತು ಆದರೆ ಟೇಸ್ಟ್. ಟೈಮ್ ಬಂದು 10 ಗಂಟೆ ಆಗಿದೆ. ಕಾಫಿ ಅಷ್ಟೇ ಕುಡ್ದಿರೋದು. ತಿಂಡಿಗೆ ಚಪಾತಿ ಒತ್ತಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ನಲ್ಲಿದೋದೆ, ಹೇಳಿದ್ನಲ್ಲ ನೀರು ಸರಿಯಾಗಿ ಬರ್ತಾಯಿಲ್ಲ ಅಂತ. ಅದನ್ನು ತೋರಿಸೋಣ ಅಂತೇಳಿ ಕರೆಸಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಬೆಳಿಗ್ಗೆನೇ ಬಂದು
ಇದೆಲ್ಲ ಬಿಚ್ಚಿ ಇದೆಲ್ಲ ಮಾಡಿದ್ದಾರೆ. ಏನಾಗಿದೆ ಅಂದರೆ ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಈಗ ವಾಷಿಂಗ್ ಮಿಷಿನ್ ಹಾಕ್ದಾಗಲ್ವ ಇದೆಲ್ಲ ಹಾಕಿರೋದು, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಈ ಪ್ಲೇಸ್ ಏನಿದೆ. ನಾವು ಆಸಿಡ್ ಹಾಕಿ ಕ್ಲೀನ್ ಮಾಡಿಸಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಅಷ್ಟು ಬೇಗ ಅಲ್ಲಿ ಬ್ಲಾಕ್ ಆಗಿದೆ ಅಂದರೆ ಇಲ್ಲ ಅಲ್ಲಿ ಕ್ಲಿಯರಾಗಿ ಹೋಗಿರ್ಲಿಲ್ವಾ ಏನೋ ಗೊತ್ತಿಲ್ಲ. ನಮ್ಗೆ ಇವಾಗಲೇ ಗೊತ್ತಾಗಿದ್ದು, ನೀರು ತುಂಬ ಸಣ್ಣ ಬರ್ತಾ ಇದೆ ಅಂತೇಳಿ ಗೊತ್ತಾಗಿರೋದು. ಇದು ಶನಿವಾರ ಬೆಳಿಗ್ಗೆ ಅಂದರೆ 10 ಗಂಟೆ 10:30 ಟೈಮಿಗೆ ಬಂದಿರೋದು. ಅಂದರೆ ಏನಾಗಿದೆ ಅಂತ ಗೊತ್ತಿರಲಿಲ್ವಲ್ಲ, ಅವರು ಇದೆಲ್ಲ ಬಿಚ್ಚಿ ಚೆಕ್ ಮಾಡಿದ್ರು, ಕಟ್ ಮಾಡಿ ಏನಾದರೂ ಇಲ್ಲೇನಾದರೂ ಪೈಪ್ ಬ್ಲಾಕ್ ಆಗಿದೆಯಾ ನೋಡೋಣ ಅಂಥೇಳಿ. ಆಮೇಲೆ ನೋಡಿದರೆ ಮೇಯ್ನು ಈ ಸ್ಟ್ರೈಟ್ ಇದ್ದರೆ ಪೈಪ್ ಏನಾಗಿರಲ್ಲ, ಅದು ಎಲ್ ಶೇಪಲ್ಲಿ ಬಂದಿರುತ್ತೆ ನೋಡಿ, ಮೇಲಿಂದ ಸ್ವಲ್ಪ ಎಲ್ ಶೇಪಲ್ಲಿ ಬಂದಿರುತ್ತಲ್ಲ, ಆ ಕಾರ್ನರ್ ಏನಿದೆ ಆ ಕಾರ್ನರಲ್ಲಿ ಈ ಉಪ್ಪು ನೀರಾಗಿರೋದ್ರಿಂದ ಅದೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿರುತ್ತೆ. ಎಲ್ಲ ಏನು ಹೇಳ್ತಾರೆ, ಬ್ಲಾಕ್ ಅಂದರೆ ಕಟ್ಕೊಬಿಟ್ಟಿರುತ್ತೆ, ಉಪ್ಪೆಲ್ಲ ಸಾಲ್ಟ್ ಎಲ್ಲ ಬಂದು ಆ ಪೈಪಲ್ಲಿ ಕಟ್ಕೊಂಡು ಅಲ್ಲಿಂದ ನೀರು ಬರೋಕ್ಕೆ ಅದಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ಇವಾಗ ನಾವು ಮೇಲಿಂದ ಆಸಿಡ್ನ ಹಾಕಿದ್ರೆ ಆ ಪೈಪ್ ಮೂಲಕ ಅದು ಬರಬೇಕು. ನೀರು ಎಷ್ಟು ಫೋರ್ಸಾಗಿ ಬರುತ್ತೆ ಅಲ್ಲಿ ತನಕನೂ ಆಸಿಡ್ನ ಹಾಕ್ತಾ ಇರಬೇಕು. ಇವಾಗ ನೀರು ಅಲ್ಲಿ ಫಸ್ಟು ನಲ್ಲಿಯೆಲ್ಲ ಆನ್ ಮಾಡಿದ್ರಲ್ಲ, ಆವಾಗ ನೀರೆಲ್ಲ ಬಂದು ದಿವಾನ್ ಕಾಟ್ ಕೆಳಗಡೆ, ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಹಾಗೆ ಒಂದೇ ಹುಡುಗ ಬಂದಿದ್ದು, ಅವನು ಮೇಲೆ ರಿಪೇರಿ ಮಾಡ್ತಾಯಿದ್ದ. ಹಾಗೆ ನಾನು ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ನೀರು ಬರ್ತಾಯಿದೆಯಾ ಅಂದರೆ ನೀರು ಫಸ್ಟು ನೀರು ಬರ್ತಾಯಿದೆಯಾ ಅಂತ ನೋಡಿದ್ರು, ಅದು ಬಂದಿಲ್ಲ. ಆಮೇಲೆ ಆಸಿಡ್ ಹಾಕ್ತಾಯಿದ್ರಲ್ಲ, ಅದು ಆಸಿಡು ಅದು ಏನಾಗುತ್ತೆ ಅಂದರೆ ಬ್ಲಾಕ್ ಅಂದರೆ ಕಟ್ಕೊಂಡಿರ್ತಲ್ಲ ಕಪ್ಪಿಗೆ, ಅದೆಲ್ಲ ಬರ್ತಾಯಿದೆಯಾ ಅಂತ ಕೇಳಿದ್ರು. ಆವಾಗ ನಾನು ಇಲ್ಲಿ ನಿಂತ್ಕೊಂಡು ಫೋನ್ ಮಾಡಿ ಹೇಳಬೇಕು, ಬರ್ತಾಯಿದೆ, ಈ ಥರ ಬರ್ತಾಯಿದೆ ಅಂತೇಳಿ ಹೇಳಬೇಕು. ಇಲ್ಲಿ ನೋಡಿ ಆ್ಯಸಿಡ್ ಹಾಕಿದಾಗ ಈ ರೀತಿಯಾಗಿ ಬರ್ತಾ ಇರೋದು ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇಷ್ಟು ಕಪ್ಪಿಗೆ ಏನು ಕಾಣಿಸ್ತಾ ಇದೆ ಅದೆಲ್ಲ ಪೈಪಲ್ಲಿ ಕುತ್ಕೊಂಡಿರೋದು. ಯಾವ ಕಡೆ ಯಾವ ಮೂಲೆಯಲ್ಲಿ ಕೂತ್ಕೊಂಡಿತ್ತು ಅಂತ ಮಾತ್ರ ಗೊತ್ತಿಲ್ಲ. ಫುಲ್ಲು ಅಲ್ಲೆಲ್ಲ ಈ ಥರ ಬ್ಲಾಕ್ ಆಗಿರೋದ್ರಿಂದನೇ ಈ ಥರ ಆಗಿರೋದು. ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಫೋನ್ ಮಾಡಿಕೊಂಡು ಹೇಳ್ತಾ ಇರೋದು, ಈ ಥರ ಬರ್ತಾಯಿದೆ ಅಂತೇಳಿ. ಆವಾಗ ಅಲ್ಲಿ ಅಂದರೆ ತುಂಬ ಫೋರ್ಸಲ್ಲಿ ಬರ್ತಾಯಿದೆ ಅಂದರೆ ಅವರು ಅಲ್ಲಿ ಸ್ಟಾಪ್ ಮಾಡ್ತಾರೆ, ಇಲ್ಲಾಂದರೆ ಮತ್ತೆ ಆಸಿಡ್ ಹಾಕ್ತಾರೆ. ಅದು ಕಿಚನ್ ಲೈನ್ ಆಗಿರೋದ್ರಿಂದ ಕಿಚನಲ್ಲೂ ಆಸಿಡ್ ಬಂದುಬಿಡುತ್ತೆ ಅಂತೇಳಿ ಅಲ್ಲಿ ಒಂದು ಬಕೆಟ್ ಇಟ್ಟಿದ್ದೀನಿ. ಟೈಮ್ ಬಂದು ಇವಾಗ 2 ಗಂಟೆ ಆಗ್ತಾಯಿದೆ. ಇವಾಗ ಎಲ್ಲ ಕೆಲಸ ಮುಗೀತು. ಅಂದರೆ ಎಲ್ಲ ಕೆಲಸ ಅಂದರೆ ಏನಂದರೆ ನೀರೆಲ್ಲ ಏನಾಗಿತ್ತು ಅಂದರೆ ಮಂಚದ ಕೆಳಗಡೆ ಅಂದರೆ ದಿವಾನ್ ಕೆಳಗಡೆ ಟಿ ವಿ ಸ್ಟ್ಯಾಂಡ್ ಏನಿದೆ ಅಲ್ಲಿ ತನಕನೂ ನೀರು ಹೊಟ್ಟೋಗಿದೆ. ಅಂದರೆ ಒಂದು ಬಕೆಟ್ ನೀರಿಗಿನ್ನ ಜಾಸ್ತಿ ಹೋಗಿದೆ. ಅದನ್ನೆಲ್ಲ ತೆಗೆದು ಹಿಂಡೋದ್ರೊಳಗಡೆ ಒಂಥರ ಸಾಕು ಅಂತ ಅನಿಸ್ಬಿಡ್ತಪ್ಪ, ಒಂಥರ ಸಾಕಾಗೋಯ್ತು ಅಂತೀವಲ್ಲ ಆ ಥರ. ನನಗೂ ಎಷ್ಟಾಗುತ್ತೆ ಅಷ್ಟು ಮಾಡಿದೆ. ಆಮೇಲೆ ಆಗಿಲ್ಲ, ಯಾಕೆಂದರೆ ಬಗ್ಬೇಕು ದಿವಾನ್ ಕೆಳಗಡೆ, ಸೋಫಾ ಕೆಳಗಡೆ, ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಅಲ್ಲಿ ಎಲ್ಲ ಅಷ್ಟು ನೀರು ತುಂಬ್ಕೊಬಿಟ್ಟಿದೆ. ಅದು ಏನಂದರೆ ಆಸಿಡು ಮತ್ತು ನೀರು ಎರಡು ಮಿಕ್ಸ್ ಆಗಿಬಿಟ್ಟು ಬಂದ್ಬಿಡುತ್ತೆ ಎಲ್ಲ ನೀರು. ನಾನು ಹಳೆ ಬಟ್ಟೆಗಳೆಲ್ಲ ಎತ್ಕೊಂಡೋಗಿ ಹಾಕಿದೆ, ಆದ್ರೂ ಆ ಬಟ್ಟೆಗಳು 2 ಬಟ್ಟೆ ಎಷ್ಟು ಅಂತ ತಡೆಯುತ್ತೆ. ಅಂದರೆ ಮೇಲೋಗಿ ಲಾಕ್ ಮಾಡಬೇಕು, ಇಲ್ಲಿ ಲಾಕ್ ಮಾಡಬೇಕು, ಇಲ್ಲಿ ನೀರು ಹೋಗ್ತಾ ಇರುತ್ತೆ ಲಾಕ್ ಮಾಡೋ ತನಕ. ಹೋಗಿ ಒಂದು ಸರಿ ಆನ್ ಮಾಡಬೇಕು, ಒಂದು ಸರಿ ಆಫ್ ಮಾಡಬೇಕು, ಈ ಥರ ಆಗಿ ನೀರೆಲ್ಲ ಫುಲ್ಲು ಆಫ್ ಮಾಡೋದ್ರೊಳಗಡೆ ಎಲ್ಲ ಫುಲ್ಲು ತುಂಬೋಯ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ, ಅದು ಬರೀ ನೀರಾಗಿದ್ದರೆ ಏನೂ ಆಗ್ತಿರ್ಲಿಲ್ಲ, ಆಸಿಡು ಇತ್ತಲ್ಲ ಅದೇ ಬಕೆಟ್ ಒಳಗಡೆ ಫುಲ್ಲು ಫೋರ್ಸ್ ಬಂತು ನೀರು. ನೋಡಿದ್ರೆ ಎಲ್ಲ ಬಕೆಟ್ ತುಂಬಿತು, ಮಿಕ್ಸ್ ಆಗೋಯ್ತು. ಆಸಿಡ್ ಮತ್ತು ನೀರು ಎರಡು ಮಿಕ್ಸ್ ಆಗಿ ಫುಲ್ಲೆಲ್ಲ ಅಲ್ಲೆಲ್ಲ ಬಂದ್ಬಿಡ್ತು. ಆಮೇಲೆಲ್ಲ ಎತ್ತಿ ನೀಟಾಗಿ ಒರೆಸಿ 12 ಗಂಟೆಗೆಲ್ಲ ಆಯಿತು ಎಲ್ಲ ಕೆಲಸ. ಅಂದರೆ ಏನಂದರೆ ಈ ನಲ್ಲಿದೇನೆಂದರೆ ಕಾರ್ನರ್ ಸೈಡ್ ಬರುತ್ತೆ ನೋಡಿ, ಮೇಲಿಂದ ಬಂದು ಈಗ ಬರುತ್ತೆ ಎಲ್ ಶೇಪಲ್ಲಿ ಒಳಗಡೆಗೆ. ಆ ಕಾರ್ನರ್ ಸೈಡಲ್ಲಿ ಏನಾಗಿರುತ್ತೆ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ಇದು ಉಪ್ಪು ನೀರಾಗಿರೋದ್ರಿಂದ. ಇವಾಗ ನಾವು 1 ವರ್ಷ ಆಯಿತು ಅಂದ್ಕೊಂಡಿದ್ದೀನಿ. ಆವಾಗ ಫುಲ್ಲೆಲ್ಲ ಇಡೀ ನಲ್ಲಿಗಳಿಂದ ಹಿಡಿದು ಎಲ್ಲ ನಲ್ಲಿಗಳೆಲ್ಲನೂ ಆಸಿಡ್ ಹಾಕಿ ಕ್ಲೀನ್ ಮಾಡಿಸಿದ್ವಿ. ಆದರೂ ಅದೇನಾಗಿತ್ತು ಗೊತ್ತಿಲ್ಲ, ಅಲ್ಲಿ ಕ್ಲೀನ್ ಆಗಿರಲಿಲ್ವ ಏನೋ ಗೊತ್ತಿಲ್ಲ, ನಾನು ಅಬ್ಸರ್ವೇ ಮಾಡಿಲ್ಲ ಅಲ್ಲಿ.
ಅಂದರೆ ಹ್ಯಾಂಡ್ ವಾಶ್ ಇದ್ದು ನಲ್ಲಿ ಬರುತ್ತಲ್ಲ ಅಲ್ಲಿ ಮಾತ್ರ ಸಣ್ಣ ಬರ್ತಿತ್ತು. ನಾನು ಕ್ಲೀನ್ ಮಾಡಿದ್ರು ಅಂದರೆ ಅದು ಬಿಚ್ಚಿದ್ರೆ ಮುಂದೆ ಟ್ಯಾಪ್ ಬರುತ್ತೆ ನೋಡಿ, ಅದನ್ನು ಬಿಚ್ಚಿದ್ರೂ ದಪ್ಪ ಬರಬೇಕು ನೀರು, ದಪ್ಪನೇ ಬರ್ತಿಲ್ಲ, ಅಲ್ಲೂ ಸಣ್ಣ ಬರ್ತಾ ಇದೆ. ಏನಕ್ಕೆ ಅಂತ ನೋಡಿದರೆ ನೀರು ಬರ್ತಾನೆ ಇಲ್ಲ, ಅಲ್ಲೂ ಸಣ್ಣ ಬರ್ತಿದೆ. ಏನಾದರೂ ಒಳಗಡೆ ಬ್ಲಾಕ್ ಆಗಿದೆ ಅಂದರೆ ಆ ಕ್ಯಾಪ್ ಇರುತ್ತೆ ನೋಡಿ, ಆ ಟ್ಯಾಪ್ ಹತ್ರ ಫುಲ್ಲು ಈ ಸಾಲ್ಟ್ ವಾಟರ್ದು ಏನಾದ್ರು ಒಂಥರ ಕಪ್ಪಗೆಲ್ಲ ಮಣ್ಣು ಥರ ಬಂದು ಸೇರ್ಕೊಂಡಿರುತ್ತೆ. ಅದೇನಾದರೂ ಅಲ್ಲಿ ಕುತ್ಕೊಂಡಿದ್ದಿದ್ರೆ ಅದು ಬಿಚ್ಚಿದ ತಕ್ಷಣ ನಲ್ಲಿಯಲ್ಲಿರೋ ನೀರೆಲ್ಲ ದಪ್ಪ ಬರಬೇಕು. ಆದರೆ ಅಲ್ಲಿ ದಪ್ಪನೇ ಬರ್ತಾಯಿಲ್ಲ, ಅಲ್ಲೂ ಕೂಡ ಸಣ್ಣ ಬರ್ತದೆ. ಆವಾಗ ನಂಗೆ ಡೌಟ್ ಬಂತು ಇಲ್ಲೇನೋ ಆಗಿದೆ ಅಂತೇಳಿ. ಆವಾಗ ವಾಷಿಂಗ್ ಮಿಷಿನ್ದು ಟ್ಯಾಪು ಅಂದರೆ ಅಲ್ಲಿ ನಲ್ಲಿ ಇದೆಯಲ್ಲ ಅದನ್ನು ಬಿಚ್ಚಿ ಓಪನ್ ಮಾಡಿದ್ರೆ ಅಲ್ಲೂ ಅಷ್ಟೇ ನೀರು ಹೇಗೆ ಬರ್ತಿದೆ ಅಂದರೆ ಈ ಕಿರುಬೆರಳು ಇದೆಯಲ್ಲ ಇದಕ್ಕಿಂತ ಸಣ್ಣ ಬರ್ತಾಯಿದೆ. ಆಮೇಲೆ ಮೋನ್ ಮಮ್ಮಂಗೆ ಹೇಳಿದೆ ಈ ಥರ ಆಗಿದೆ, ಮತ್ತೆ ಒಂದ್ಸರಿ ತೋರಿಸಿ ಅಂತ. ಅವ್ರೇನಂದರೆ ಈಗ ತಾನೇ ಎಲ್ಲ ಮಾಡಿಸಿದ್ದೀವಲ್ಲ, ಎಲ್ಲಿ ಬ್ಲಾಕ್ ಆಗೋಕ್ಕೆ ಸಾಧ್ಯ, ಬೇರೆ ಏನೋ ಆಗಿದೆ ಅಂತ. ನನಗೆ ಗೊತ್ತಿಲ್ಲ, ನನಗೂ ಅಷ್ಟೇ ಬ್ಲಾಕ್ ಆಗಿದೆ ಅಂತ ಗೊತ್ತಿಲ್ಲ, ಏನಾದರೂ ಇಲ್ಲ ಏನೋ ಆಗಿದೆ ಅಂದರೆ ಅದು ಬ್ಲಾಕ್ ಆಗಿಬಿಟ್ಟಿದೆ. ಎಲ್ಲ ಉಪ್ಪೆಲ್ಲ ಕಟ್ಕೊಂಡು ನೀರು ಬರ್ತಾನೆ ಇಲ್ಲ. ನೀರು ಬರ್ತಿಲ್ಲ ಅಂದರೆ ಇಲ್ಲಿ ನೀರು ಫೋರ್ಸ್ ಬರೋದಿಲ್ಲ, ಸಣ್ಣ ಬರ್ತಾಯಿದೆ. ಆಮೇಲೆ ಅದೆಲ್ಲ ಕ್ಲೀನ್ ಆಯಿತು. ಇವಾಗ ಅದನ್ನೆಲ್ಲ ಒರೆಸಿ ಮತ್ತೆ 12 ಗಂಟೆ ಮೇಲೆ ಚಪಾತಿ ಎಲ್ಲ ಮಾಡಿ ನಾವು ತಿಂಡಿ ತಿಂದಾಗ 12:45 ಆಗೋಗಿತ್ತು. ನನಗಂತೂ ಸಖತ್ ಸಿಟ್ಟು ಬರ್ತಾಯಿತ್ತು. ಟೈಮ್ ಆಗೋಗಿದೆ, ಚಪಾತಿ ಒತ್ತುತ್ತಾ ಇದ್ದೀನಿ, ಇನ್ನು ಇವ್ರಿಗಾಕಿ ನಾನು ತಿನ್ನೋದ್ರೊಳಗಡೆ ಅಷ್ಟೇ ನನ್ನ ಕತೆ ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟು ತಿಂದ್ಬಿಟ್ಟು, ಆದರೂ ಹೊಟ್ಟೆ ಹಸ್ಕೊಂಡು ತಿಂದರೆ ತಿನ್ನೋಕ್ಕಾಗಲ್ಲ, ಸೇರಲ್ಲ. ಆಮೇಲೆ ಇವಾಗ ಮತ್ತೆ ಕಸ ಗುಡಿಸಿ ಮತ್ತೆ ಎಲ್ಲ ಮನೆಯೆಲ್ಲ ಒರೆಸಿದ್ದೀನಿ. ಅಲ್ಲೆಲ್ಲ ಆಸಿಡೆಲ್ಲ ಒಂಥರ ವೈಟ್ ಆಗಿಬಿಟ್ಟಿದೆ, ಅದು ಡ್ರೈ ಆಗಬೇಕು. ಯಾಕೆಂದರೆ ಇವಾಗ ತಾನೇ ಮನೆ ಒರೆಸಿದ್ದೀನಲ್ಲ, ನಾಳೆ ಬೇಕಾದರೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತೇಳಿ. ನನಗೆ ಐಡಿಯಾನೇ ಬರಲಿಲ್ಲ, ಯಾಕೆಂದರೆ ಸ್ವಲ್ಪ ಬಕೆಟಲ್ಲಿ ಆಸಿಡ್ ಬಿದ್ದಿತ್ತಲ್ಲ, ಆಗ ಅಂದರೆ ಆದ ತಕ್ಷಣವೇ ತೆಗೆದು ಅದನ್ನು ಸಿಂಕಲ್ಲೋ ಟಾಯ್ಲೆಟ್ ಬಾತ್ರೂಮಲ್ಲಿ ಅಂದರೆ ಟಾಯ್ಲೆಟಲ್ಲಿ ಹಾಕ್ಬಿಟ್ಟಿದ್ರೆ ಆಗ್ತಾಯಿತ್ತು. ನನಗೆ ಐಡಿಯಾ ಬಂದಿಲ್ಲ. ಸಡನ್ನಾಗಿ ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರೆಲ್ಲ ಬಂದುಬಿಡ್ತು, ಆಸಿಡ್ ನೀರೆಲ್ಲ ಸೇರಿ ಫುಲ್ಲೆಲ್ಲ ಇದಾಗೋಯಿತು. ಆಮೇಲೆ ಅನ್ನಿಸ್ತಾಯಿತ್ತು ಫಸ್ಟೇ ಇದು ಮಾಡಬೇಕಿತ್ತು ಅಂತ. ಅದು ಒಂದೊಂದ್ಸರಿ ಮೈಂಡಿಗೆ ಬರೋದಿಲ್ಲ. ಓಕೆ, ಇಷ್ಟು ಕೆಲಸ ಆಯಿತು. ಏನದು ಗೊಜ್ಜು, ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡಿದ್ದೆ, ಚಪಾತಿ ಮಾಡಿದ್ದೆ, ತಿಂದಾಯಿತು. 12:15 ತಿಂದಿದ್ದೀವಿ. ಇವಾಗ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಈಗ ಮತ್ತೆ ಸಾಂಬಾರು ಮಾಡಬೇಕು, ಅಡುಗೆ ಮಾಡಬೇಕು, ಅದೇ ನನಗೆ ಬೋರ್ ಅಂತ ಅನ್ನಿಸ್ತಾ ಇದೆ ಈಗ. ಅದು ಏನಂದರೆ ಬಗ್ಗಿ ಒರೆಸಿ ಅದು ನೀರೆಲ್ಲ ಹಿಂಡಿದ್ನಲ್ಲ, ಅದಕ್ಕೇ ಒಂಥರ ಬಾಡಿ ಒಂಥರ ಅನ್ನಿಸ್ತಾ ಇದೆ. ಇವಾಗ ಮತ್ತೆ ಏನು ನಾನ್ ವೆಜ್ ತರ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಅದಕ್ಕೆ ಹೋಗಿ ರೆಡಿ ಮಾಡ್ಕೋಬೇಕು, ಮತ್ತು ಅನ್ನ ಮಾಡಬೇಕು. ಅನ್ನದ್ದೇನು ಅನ್ಸಲ್ಲ, ಮಸಾಲೆಗೆಲ್ಲ ರೆಡಿ ಮಾಡಿ ರುಬ್ಕೋಬೇಕು. ಸಾಕಪ್ಪ, ಈ ಉಪ್ಪು ನೀರೆಲ್ಲ ಈ ಥರ ಇದ್ದರೆ ಒಂದು ಕಡೆ ಎಲ್ಲ ಇನ್ನೊಂದು ಕಡೆ. ಇವಾಗ ಇದು ಕ್ಲೀನ್ ಮಾಡ್ತಿದ್ದೀವಿ ಅಂದರೆ ಮತ್ತೊಂದು ದಿನ ಇನ್ನೊಂದೇನೋ ಬ್ಲಾಕ್ ಆಗಿಬಿಟ್ಟಿರುತ್ತೆ, ಆ ಥರ ಆಗ್ತಾ ಇರುತ್ತೆ. ಆಮೇಲೆ ಆ ಟ್ಯಾಪ್ಗಳಂತೂ ಆವಾಗವಾಗ ಬ್ಲಾಕ್ ಆಗ್ತಾನೆ ಇರುತ್ತೆ. ತೆಗಿಬೇಕು, ಬಿಚ್ಚಬೇಕು, ಕ್ಲೀನ್ ಮಾಡಬೇಕು, ಹಾಕಬೇಕು. ಒಂದು ತಿಂಗಳಲ್ಲಿ 2-3 ಬಾರಿ ಅಂತೂ ಕ್ಲೀನ್ ಮಾಡಲೇಬೇಕು ಟ್ಯಾಪ್ ಬೆಚ್ಚಿ. ಆಮೇಲೆ ಟ್ಯಾಪ್ ಬೆಚ್ಚಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಸುಮ್ಮನೆ ನೀರಲ್ಲಿ ಬಿಟ್ಬಿಟ್ಟು ಹಾಕೋಕ್ಕಾಗಲ್ಲ. ಆ್ಯಸಿಡೋ ಅಥವಾ ಆರ್ಪಿಕೋ ಏನೋ ಹಾಕಿ ಅದನ್ನು ಕ್ಲೀನ್ ಮಾಡಿ ಹಾಕಬೇಕು, ಆ ಥರ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೋಗಿ ಸಾಂಬಾರು ಏನಾದರೂ ಚಿಕನ್ ತರ್ಬೋದು ಅಂದ್ಕೊಂಡಿದ್ದೀನಿ. ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತೀನಿ. ಓಕೆ, ಆಮೇಲೆ ನೀರು ಖಾಲಿ ಆಗಿದೆ, ಟ್ಯಾಂಕರ್ಗೆ ಹೇಳಿದ್ದೀವಿ, ಅವರು ಕೂಡ ಬಂದಿಲ್ಲ. ಮತ್ತು ಇವಾಗ ಸುಮಾರು ಒಂದು 10 ಬಕೆಟ್ನಷ್ಟು ನೀರು ಸುಮ್ಮನೆ ಹಾಗೆ ವೇಸ್ಟ್ ಆಗಿದೆ. ಇವಾಗ ಟ್ಯಾಂಕರ್ ಬಂದರೆ ಟ್ಯಾಂಕರೆಲ್ಲ ಓಡಿಸ್ಬೇಕು. ಓಕೆ, ನಾನು ಆವಾಗಲೇ ಹೇಳಿದ್ದೆ ಏನಂದರೆ ಆಸಿಡು ಮತ್ತು ನೀರು 2 ಮಿಕ್ಸ್ ಆಗಿತ್ತು ಅಂತೇಳಿ. ಇಲ್ಲಿ ನೋಡಿ, ಬರೀ ಆಸಿಡೇ ಬಂದ್ಬಿಟ್ಟಿದ್ರೆ ಫುಲ್ಲು ಬಣ್ಣ ಹೋಗೋದು ಇರಲಿ, ಅದ್ರ ಜೊತೆಗೆ ಸಿಮೆಂಟೆಲ್ಲ ಒಂಥರ ಏನು ಹೇಳ್ತಾರೆ, ಒಂಥರ ಡಾಟ್ ಥರ ಒಂಥರ ತೂತಾಗ್ಬಿಡುತ್ತೆ ಅಂತ ಹೇಳ್ತೀವಿ ಗೊತ್ತಾ, ಆ ಥರ ಆಗ್ಬಿಡೋದು ಫುಲ್ಲು. ಆದರೆ ನೀರು ಮತ್ತು ಆಸಿಡ್ 2 ಮಿಕ್ಸ್ ಆಗಿರೋದ್ರಿಂದ ಏನೂ ಆಗಿಲ್ಲ. ನೋಡಿ, ಈ ಥರ ಆಗಿದೆ. ಇದೆಲ್ಲ ಆಸಿಡು, ನಿಮಗೆ ಕಾಣಿಸ್ತಿದೆಯಾ? ವೈಟಿಗೆ ಏನು ಕಾಣಿಸ್ತಿದೆ ನಿಮಗೆ, ಅದೆಲ್ಲ ಆಸಿಡ್ ನೀರು. ಅದು ಒರೆಸ್ತಾ ಹೋಗುತ್ತೆ, ಆದರೆ ಸದ್ಯಕ್ಕೆ ಹೋಗಲ್ಲ. ಇಲ್ಲಿ ತನಕ ಅಷ್ಟೇ ಆಗಿರೋದು, ಇನ್ನು ಕೆಳಗಡೆ ಏನೋ ಅಷ್ಟು ಹೋಗಿಲ್ಲ. ಹಾಗೆ ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ನೋಡಿ, ವೈಟ್ ಇದೆಯಲ್ಲ, ಇಲ್ಲಂತೂ ಬಣ್ಣನೇ ಹೋಗ್ಬಿಟ್ಟಿದೆ. ನಿಮಗೆ ಕಾಣಿಸ್ತಿದೆಯಾ ನೋಡಿ? ಇಲ್ಲಿ ಸಡನ್ನಾಗಿ
ಇಲ್ಲಿಂದಲ್ವಾ, ಇಲ್ಲೊಂದು ನಲ್ಲಿ ಅಂದರೆ ವಾಷಿಂಗ್ ಮಿಷಿನ್ದು ನಲ್ಲಿ ಕನೆಕ್ಷನ್ ಏನು ಅಲ್ಲಿ ಕೊಟ್ಟಿದ್ದೀವಿ, ಅಂದರೆ ನಲ್ಲಿ ಹಾಕುವಾಗನೇ ಅಲ್ಲಿ ಕನೆಕ್ಷನ್ ಕೊಟ್ಟಿದ್ರು. ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಹೇಗೆ ಕನೆಕ್ಟ್ ಮಾಡ್ತಾರೆ ಹಾಗಲ್ಲ, ಅದಕ್ಕೆ ಅಲ್ಲಿಂದ ಒಂದು ಪೈಪ್ ತೊಗೊಂಡು ಅಲ್ಲಿ ಕನೆಕ್ಟ್ ಮಾಡಿ ಹಾಗೆ ಸಿಂಕಿಗೆ ಮಾಡ್ಕೊಂಡಿದ್ವಿ. ಇದು ನೋಡಿ, ಇದು ಫುಲ್ಲು ಪೇಂಟ್ ಬಣ್ಣ ಕಾಣಿಸ್ತಿದೆ, ಬಣ್ಣ ಎಲ್ಲ ಹೋಗ್ತಾ ಉಂಟು, ಹೋಗ್ಬಿಟ್ಟಿದೆ. ಇದೇ ಈ ಮನೆ ಅಂದರೆ ನ್ಯಾಚುರಲಿ ಬಣ್ಣ ಅಂದರೆ ಇದೇನೆ. ಇದು ನಾನು ಪೇಂಟ್ ಮಾಡಿಸ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ಪೇಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಸಿದ್ದು. ನೋಡಿದ್ರೆ ಅದು ದಿನ ಹೋಗ್ಬಿಡ್ತು. ಆದರೆ ಈಗ ಅಲ್ಪ ಸ್ವಲ್ಪ ಇತ್ತು ನೋಡಿ, ಇಲ್ಲೂ ಓಕೆ, ಇಲ್ಲಂತೂ ನೋಡಿ ಯಾವ ಥರ ಆಗಿಬಿಟ್ಟಿದೆ. ಇಲ್ಲೆಲ್ಲ ಅಷ್ಟೇ ಹೋಗ್ಬಿಟ್ಟಿದೆ. ಇದು ನೋಡಿ, ನೀರು ಏನು ಮಿಕ್ಸ್ ಆಗಿಲ್ಲ ಅಂದಿದ್ರೆ ಕತೆ ಅಷ್ಟೇ ಆಗ್ತಾಯಿತ್ತು, ಜಾಸ್ತಿ ಆಗ್ಬಿಡ್ತಾಯಿತ್ತು. ವಾಷಿಂಗ್ ಮಿಷಿನ್ ಕೆಳಗಡೆ ಇನ್ನೂ ಇದೆ, ಆದರೆ ನಿಮಗೆ ಕಾಣಿಸಲ್ಲ. ಅದು ನಾನು ಟ್ರೈ ಮಾಡ್ತೀನಿ ಒಂದ್ಸರಿ. ನಿಮಗೆ ಕಾಣಿಸ್ತಾ ಇದೆಯಾ? ಮಿಷಿನ್ ಕೆಳಗಡೆ ಕನೆಕ್ಟ್ ಮಾಡೋಕ್ಕೆ ಹೋದರೆ ಆಫ್ ಆಗಿ ಹೋಗುತ್ತೆ ನೋಡಿ. ಅಲ್ಲಂತೂ ಜಾಸ್ತಿನೇ ಆಗಿದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ. ಝೂಮ್ ಮಾಡ್ತೀನಿ ರೀ, ಟ್ರೈ ಮಾಡ್ತೀನಿ. ಹಾಂ ನೋಡಿ, ಇಲ್ಲೆಲ್ಲ ನೋಡಿ ಯಾವ ಥರ ಆಗೋಗಿದೆ, ಆ ಥರನೇ ಆಗೋದು. ಆಸಿಡು ಇದ್ದಾಗ ಈ ಥರ ಆಗುತ್ತೆ, ಬಿದ್ದರೆ ಯಾವ ಥರ ಆಗುಂಟು. ಅಲ್ಲೇನೋ ಬಿಡಿ ಮಿಷಿನ್ ಇದೆ, ಏನೋ ಅಷ್ಟೊಂದು ಗೊತ್ತಾಗಲ್ಲ. ಓಕೆ, ಇದೇನು ಗೊತ್ತಾ, ಇದು ಮೇಲಿಂದ ನೀರೆಲ್ಲ ಒಂದು ತೊಡ್ತಾ ಇರುತ್ತೆ. ಇಲ್ಲಿ ಸಿಂಕ್ದು ನಲ್ಲಿ ಎಲ್ಲ ಆನ್ ಮಾಡಿದಾಗ ಇಲ್ಲಿ ತೊಟ್ಟೋದು ನೀರು, ಅದ್ರದ್ದು ಈ ಥರ ಆಗುಂಟು. ಓಕೆ, ಅಮ್ಮ ಸಾಕಾಯ್ತು. ನಮ್ಗೆ ಈಗಲೇ ಬಗ್ಬಿಟ್ಟು ಎದ್ದೇಳಕ್ಕಾಗಲ್ಲಪ್ಪ, ಈ ವಯಸ್ಸಿಗೆ ಈ ಥರ. ಅಡುಗೆ ಮಾಡೋಕ್ಕೆ ಇನ್ನೂ ಬಂದಿಲ್ಲ. ಬೆಳಿಗ್ಗೆದು ಒಂದೆರಡು ಚಪಾತಿ ಉಂಟು, ಬೆಳಿಗ್ಗೆದು ಅಂದರೆ ಮಧ್ಯಾಹ್ನದ ನೋಡಿ. ಇದೆ ಏನದು ಮೆಂತ್ಯ ಸೊಪ್ಪಿನ ಗೊಜ್ಜು, ಚೆನ್ನಾಗಾಗಿತ್ತು. ಇಷ್ಟೇ ಉಳ್ಕೊಂಡಿದ್ದು. ಓಕೆ, ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ಒಂದ್ಸರಿ. ನೋಡಿ, ಇವಾಗ ಬಿಸಿಲು ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಿದೆಯಾ? ಅಲ್ಲಿ ನೋಡಿ, ವಿಂಡೋ ಹತ್ರ ನಿಂತ್ಕೊಂಡ್ರೆ ಮುಖನೇ ಕಾಣಿಸಲ್ಲ, ಅದು ಬೆಳಕಿಗೆ. ಇವಾಗ ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಹೋಗುತ್ತೆ ಆ ಥರ. ಟೆರೆಸ್ ಮೇಲೆ ಒಂದ್ಸರಿ ಹೋಗಿ ಬರಬೇಕಿತ್ತು. ಏನಕ್ಕೆ ಅಂದರೆ ಟೆರೆಸ್ ಮೇಲೆ ಆ್ಯಸಿಡು, ಅಲ್ಲೂ ಕೂಡ ಮೇಲೆ ಡಮ್ಮಿ ಮಾಡಿದ್ರಲ್ಲ, ಅಲ್ಲೋಗ್ಬಿಟ್ಟು ಆ್ಯಸಿಡ್ ಊದಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲೂ ಮಾಮ ಪೇಂಟ್ ಎಲ್ಲ ಹೋಗ್ತಾ ಇದೆ ಅಂತ ಹೇಳ್ತಾಯಿದ್ರು, ಅಂದರೆ ಹೋಗಿದೆ ಅಂತ ಹೇಳಿದ್ರು. ನನಗೆ ಟ್ಯಾಂಕರ್ ಬಂದರೆ ಮೇಲೆ ಒಂದ್ಸರಿ ಹತ್ತಬೇಕು, ಅದಕ್ಕೆ ಇವಾಗ ಏನೋ ಇದೆ ಅನ್ಸುತ್ತೆ. ಇವಾಗ ಒಂದ್ಸರಿ ಹತ್ತಿ ಮತ್ತು ಟ್ಯಾಂಕರ್ ಬಂದಾಗ ಒಂದ್ಸರಿ ಹತ್ತಕ್ಕಾಗಲ್ಲ, ಅದಕ್ಕೆ ಇವಾಗ ಹೋಗಿಲ್ಲ. ಹೋದರೆ ನೋಡಬೇಕು ಹೇಗಾಗಿದೆ ಅಲ್ಲಿ ಅಂತೇಳಿ. ಓಕೆ, ನನ್ನ ಐಬ್ರೋದಲ್ಲಿ ನೋಡಿ ವೈಟ್ ಏರ್ ಇದೆ. ಇದು ಕೂದಲಲ್ಲಿ ಕೇಳಿದ್ದೀವಿ, ಐಬ್ರೋದಲ್ಲಿ ನೋಡಿ ತುಂಬ ವರ್ಷದಿಂದ ಇದೆ. ಈ ಕಡೆನೂ ಉಂಟು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸಲ್ಲ ನಿಮಗೆ ಅಷ್ಟು, ಒಂದೊಂದು ಸರಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು 2-3 ಇದೆ, ಇಲ್ಲಿ ಒಂದು 2-3 ಇದೆ. ಒಂದೊಂದು ಸರಿ ಕಾಣಿಸುತ್ತೆ, ಒಂದೊಂದು ಸರಿ ಕಾಣಿಸಲ್ಲ. ಕೂದಲಲ್ಲಿ ವೈಟ್ ಏರ್ ಇರೋದುಂಟು, ಆದರೆ ಐಬ್ರೋದಲ್ಲಿ ವೈಟ್ ಏರ್ ಇರೋದು ಗೊತ್ತಿಲ್ಲ. ಅಂದರೆ ತುಂಬ ಏಜ್ ಆದಮೇಲೆ ಬರುತ್ತೆ ನೋಡಿ. ನನಗಾಗಲೇ ವೈಟ್ ಏರ್ ಎಲ್ಲ ಬಂದುಬಿಟ್ಟಿದೆ ಐಬ್ರೋದಲ್ಲಿ, ಅಂದರೆ ತುಂಬ ವಯಸ್ಸಾಯಿತು ಅಂತ. ಓಕೆ, ಇವಾಗ ಮಮ್ಮ ಚಿಕನ್ ತರ್ತೀನಿ ಅಂತ ಹೇಳಿದ್ದಾರೆ, ನಾನು ರೆಡಿ ಮಾಡ್ಕೋತೀನಿ. ಇಷ್ಟೋ ತನಕ ಮೊಬೈಲ್ ನೋಡಿಕೊಂಡು ವೀಡಿಯೋ ಎಡಿಟ್ ಮಾಡಿ ಬಂದೆ. ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತೀನಿ. ಓಕೆ ನೋಡಿ, ಇವರಿಗೆ ಚಿಕನ್ ಹಾಕಿದ್ರೆ ನೋಡಿ ಆಟ ಆಡ್ತಿರೋದು ನೋಡಿ. ಅದು ಆಟ ಆಡುವ ವಸ್ತು ಅಂತೆ. ಬಂದುಬಿಟ್ಟು ಅಡುಗೆ ಮನೇಲಿ ಸೌಂಡ್ ಮಾಡ್ತಿದ್ರು ಅಂತ ಹೇಳಿ ಹಾಕಿದ್ರೆ, ಏಯ್ ಹಾಗೊಮ್ಮೆ ನೋಡಿ, ಇವಳು ಇಲ್ಲಿ ತಿಂತವಳೆ, ಅವಳು ನೋಡಿ, ಅವಳು ಆಟ ಆಡ್ತಿದ್ದಾಳೆ. ನಾನು ಹಾಕಿರೋದು ಇಲ್ಲಿ ಎತ್ಕೊಂಡು ಹೋಗಿರೋದು ನೋಡಿ ಎಲ್ಲಿಗೆ. ಇನ್ನು ಚಿಕನ್ನೇ ಹಾಕ್ಬಾರ್ದು ಇವ್ರಿಗೆ. ಅಯ್ಯೋ, ಇವಳ್ದಂತೂ ಜಾಸ್ತಿ ಆಗಿದೆ.
ಏನೋ ಹಿಡ್ಕೊಬಂದು ಆಟ ಆಡ್ತಿರೋ ಥರ. ಹೋಗು ಹೋಗು ಹುಡ್ಕು. ಇದು ನೋಡಿ 2 ಲೀಟರ್ ಆಸಿಡ್ ತರಿಸಿರೋದು ಇದು ಮಾಡೋಕ್ಕೆ. ಇಲ್ಲೇನೋ ಅಷ್ಟೊಂದೇನು ಪೇಂಟ್ ಎಲ್ಲ ಹೋಗಿಲ್ಲ. ಕೌಶಿನ ಸ್ವಲ್ಪ ಆಸಿಡ್ ಇದೆ ಅಂದ, ನೋಡಿದ್ರೆ ಆಸಿಡ್ ಇಲ್ಲ. ಇದು ಸ್ಟ್ರಾಂಗ್ ಇರುವಂಥದ್ದು, ಇದೇನು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಇಲ್ಲೇನು ಪ್ಲೇಸ್ ಇದೆ, ಇಲ್ಲಿ ಓಪನ್ ಮಾಡಿಬಿಟ್ಟು ಇಲ್ಲಿಗೆ ಆಸಿಡ್ನ ಹಾಕಿರೋದು. ಅವಾಗೇನಾಗುತ್ತೆ, ಈ ಪೈಪೆಲ್ಲ ಕ್ಲೀನಾಗಿ ಹೋಗುತ್ತೆ. ಆ ಥರ ಮಾಡಿದ್ದಾರೆ. ಆ ಕಡೆ ಹೋಗಲ್ಲ, ಆ ಕಡೆ ಸ್ವಲ್ಪ ಅಪ್ ಇರೋದ್ರಿಂದ ಆ ಕಡೆ ಹೋಗಲ್ಲ. ಇದು ಸ್ವಲ್ಪ ಡೌನ್ ಇದೆ ನೋಡಿ ಈ ಪೈಪು, ಈ ಕಡೆ ಬಂದುಬಿಡುತ್ತೆ. ಒಂದೆಲ್ಲ ಕ್ಲೀನ್ ಮಾಡುತ್ತೆ. ಎಲ್ಲ ಆಗಾಗೆ ಬಿಟ್ಟು ಹೋಗಿದ್ದಾರೆ, ಇದನ್ನೆಲ್ಲ ಕವರ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗಬೇಕು. ಟ್ಯಾಂಕರ್ ಬಂದಿತ್ತು, ಅದಕ್ಕೆ ನಾನು ಟೆರೇಸ್ ಮೇಲೆ ಹೋಗಿದ್ದು. ಹಾಗೆ ಅದನ್ನೆಲ್ಲ ಮೇಲೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡು ಬಂದೆ. 1 ಲೀಟರು ಆಸಿಡು ಹಾಕಿದ್ರು, ಅದು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅಂಥೇಳಿ 1 ಲೀಟರ್ ಹಾಕಿದ್ರು. ಅದು ಸ್ಟ್ರಾಂಗ್ ಇರಲಿಲ್ವಲ್ಲ, ಅದರಿಂದ ಅದು ಅಷ್ಟೊಂದೇನು ಎಫೆಕ್ಟ್ ಆಗಲಿಲ್ಲ. ಆಮೇಲೆ ಇನ್ನೊಂದು ಸ್ಟ್ರಾಂಗ್ ಇರುವಂಥದ್ದು ಆಸಿಡ್ ತಂದಮೇಲೆ ಸ್ವಲ್ಪ ಬೇಗ ಕ್ಲಿಯರ್ ಆಯಿತು. ಆಮೇಲೆ ಆಸಿಡಲ್ಲಿ ಅಂಗಡಿಯಲ್ಲಿ ಈಗ ಆಸಿಡೆಲ್ಲ ಕೊಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅಂದರೆ ಭಯಪಡ್ತಾರೆ. ಏನಕ್ಕೆ ಆಸಿಡು ಅದು ಇದು ಅಂತೆಲ್ಲ ಕೇಳ್ತಾರೆ. ಆಮೇಲೆ ಈ ಥರ ಅಂದಿದ್ದಕ್ಕೆ ಆಸಿಡ್ ಕೊಟ್ಟಿದ್ದು, ಏಕೆಂದರೆ ನಾವು 1 ಲೀಟ್ರಲ್ಲಿ 2 ಲೀಟ್ರ್ ತಂದಿದ್ದೀವಲ್ಲ ಅದಕ್ಕೆ. ಹಾಗೆ ಟ್ಯಾಂಕರ್ ಬಂದಿತ್ತು, ಟ್ಯಾಂಕರ್ ನೀರೆಲ್ಲ ಹಾಕ್ಬಿಟ್ಟೋಯ್ತು. ಹಾಗೆ ಬೆಕ್ಕುಗಳಿಲ್ಲಿ ಆಟ ಆಡ್ತಾಯಿದೆ. ನಮ್ಮ ನಾಮದ ಸುಂದ್ರಿ ಏನಿದ್ದಾಳೆ ಅದೇ ಥರದ್ದು ಇನ್ನೊಂದು ಬೆಕ್ಕಿದೆ ಇಲ್ಲಿ, ನಿಮಗೆ ಕಾಣಿಸ್ತಿದೆಯಾ ನೋಡಿ, 5 ಬೆಕ್ಕಿದೆ ಇಲ್ಲಿ. ನಮ್ಮದಿರೋದು 4 ಬೆಕ್ಕು, ಇಲ್ಲಿರೋದು 5 ಬೆಕ್ಕು. ಸೇಮ್ ಅದೇ ಬೆಕ್ಕು ಥರನೇ ಇದೆ ಅದು. ನಾಮದ ಬೆಕ್ಕು ಏನಿದೆ ಸೇಮ್ ಅದೇ ಥರನೇ ನೋಡಿದರೆ ನಮ್ಮ ಬೆಕ್ಕೆ ಅಂತ ಅನಿಸುತ್ತೆ, ಆದರೆ ನಮ್ಮ ಬೆಕ್ಕಲ್ಲ ಅದು. ಅದು ಬಂದು ಸ್ವಲ್ಪ ದಪ್ಪ ಇದೆ. ಇಲ್ಲಿದೆಯಲ್ಲ ಇದೇ ಬೆಕ್ಕು ನೋಡಿ, ಸ್ವಲ್ಪ ದಪ್ಪ ಇದೆ, ಅಂದರೆ ಸ್ಟ್ರಾಂಗ್ ಇದೆ. ಇದ್ರ ಥರ ನಾಮದ ಬೆಕ್ಕು ಥರ ಇಲ್ಲ. ನಾಮದ ಬೆಕ್ಕು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ನೋಡಿ. ಈಗ 3-4 ಡೇಸಿಂದ ಡೈಲಿ ಸಂಜೆ ಬರುತ್ತೆ. ಬಂದಿದ್ದು 4 ಇಲ್ಲಿ ಆಟ ಆಡ್ತಾ ಇರುತ್ತೆ, ಈ ಕಡೆ ಮತ್ತು ಆ ಕಡೆ 2 ಕಡೆನೂ ಆಟ ಆಡ್ತಿರುತ್ತಲ್ಲ, ಇದ್ರ ಜೊತೆ ಸೇರಿಕೊಂಡು ಅದು ಕೂಡ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೊಸದಲ್ವಾ ಸ್ವಲ್ಪ ಇದು. ಈ 4 ಬೆಕ್ಕುಗಳು ಏನು ಮಾಡುತ್ತೆ, ಅದನ್ನು ಹತ್ರಕ್ಕೆ ಸೇರ್ಸೋಕ್ಕೆ ಬಿಡಲ್ಲ. ಅದೇನು ಮಾಡುತ್ತೆ, ಆಟ ಆಡಿಕೊಂಡು ಒಂದೊಂದು ಸರಿ ಮೇಲೆ ಬರೋದು. ಮೇಲೆ ನಾನು ಒಂದು ಬೌಲಲ್ಲಿ ಅನ್ನ ಹಾಕಿ ಇಟ್ಟಿದ್ದೀನಿ, ಅಂದರೆ ನಮ್ಮ ಬೆಕ್ಕುಗಳಿಗೆ ಅಂತೇಳಿ ಅನ್ನ ಹಾಕಿ ಇಟ್ಟಿರೋದು. ಅದು ಏನು ಮಾಡುತ್ತೆ ಅಂದರೆ, ಈ ಬೆಕ್ಕುಗಳು ಅಂದರೆ ನಮ್ಮ ಬೆಕ್ಕುಗಳ ಜೊತೆ ಅದು ಬರುತ್ತಲ್ಲ, ಅದು ಬಂದು ಏನು ಮಾಡೋದು, ಅನ್ನ ತಿನ್ನೋಕ್ಕೆ ಅಂತೇಳಿ ಬರುತ್ತೆ ಮೇಲೆ. ಆವಾಗ ಇದೇನು ಮಾಡುತ್ತೆ ಅಂದರೆ ಸೇರಿಸಲ್ಲ ಈ 4, ಅದನ್ನು ಕಚ್ಚಕ್ಕೆ ಹೋಗೋದು. ಆಟ ಆಡಬೇಕಾದ್ರೆ ಮಾತ್ರ ಎಲ್ಲ ಓಡಾಡಿಕೊಂಡು ಆಟ ಆಡುತ್ತೆ. ಆದರೆ ಜಗಳ ಮಾಡೋದಂತೂ ನೋಡಿಲ್ಲ ನಾನು. ಇವಾಗ ಒಂದು 3 ದಿನದಿಂದ ಡೈಲಿ ನೋಡ್ತಾ ಇದ್ದೀನಿ. ಅದು ಜಗಳ ಮಾಡಲ್ಲ, ಆದರೆ ಹೀಗೆ ಅನ್ನ ತಿನ್ನಕ್ಕೆ ಬಂದರೆ ಅದು ಬರೋಕ್ಕೆ ಬಿಡಲ್ಲ, ಕಚ್ಚುತ್ತೆ ನೋಡಿ. ಟೈಮ್ ಬಂದು ಇವಾಗ 8 ಗಂಟೆ ಆಗ್ತಾ ಇದೆ. ಹಾಗೆ ನೋಡು, ನೀಟಾಗಿ ಬೀಗ ಹಾಕೋ. ಹಾಂ, ಒಂದು ಇಲ್ಲವಳಲ್ಲ, ಇಲ್ಲಿ ಮಲ್ಗೋಳೆ. ಹಾಂ, ಎಲ್ಲಿ ಬಿಡು. ಮೂವಿ ನೋಡ್ತಾ ಅವರೇಕಾಯಿ ಬೆಳೆಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ ಯಾವ ಸ್ಟೈಲ್. ಈ ಸ್ಟೈಲಲ್ಲಿ ಸುಂದರಿ ನಿದ್ದೆ ಮಾಡ್ತಾ ಇರೋದು. ಈ ಥರನೂ ಉಂಟಾ ನಿದ್ದೆ ಮಾಡೋದು? ಈಗ ಮಲ್ಕೊಂಡಿದ್ದೆ. ನಾನಿವತ್ತು ಶನಿವಾರ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ಹುಡುಕ್ತಾ ಇದ್ದೀನಿ, ನೋಡೋಣ ಅಂಥೇಳಿ. ಯಾವುದೇ ಒಂದು ಒಳ್ಳೆ ಮೂವಿ ಸಿಗ್ತಾ ಇಲ್ಲ, ಅದಕ್ಕೆ ಯಾವುದೋ ಬರ್ತಿರೋದನ್ನ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಆದರೆ ಮೂವಿ ಹೆಸರು ಏನು ಅಂತ ಗೊತ್ತಿಲ್ಲ ಅಷ್ಟೆ. ಹಾಗೆ ಬೇರೆ ದಿನ ಇರುತ್ತಲ್ಲ, ಅಂಥ ದಿನ ಒಳ್ಳೆ ಮೂವಿ ಬರ್ತಾ ಇರುತ್ತೆ. ಆದರೆ ನಾಳೆ ಅಂದರೆ ಯಾವ ಟೈಮಲ್ಲಿ ಬರುತ್ತೆ ಅದು ಅಂದರೆ
ನೈಟ್ 10 ಗಂಟೆ ಮೇಲೆ ಆ ಥರ ಟೈಮಲ್ಲಿ ಒಳ್ಳೆ ಮೂವಿ ಬರ್ತಾ ಇರುತ್ತೆ. ಆವಾಗ ನೋಡೋಕ್ಕಾಗಲ್ಲ, ಯಾಕೆಂದರೆ ನಾಳೆ ಕಾಲೇಜ್ ಇದೆ, ಬೇಗ ಹೇಳ್ಬೇಕು ಅಂದ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ನೋಡ್ತೀನಿ, ಮಲಗಿಬಿಡ್ತೀವಿ. ಈ ಥರ ದಿನ ಅಂದರೆ ಶನಿವಾರ ಭಾನುವಾರ ಈ ಥರ ಟೈಮಲ್ಲಿ, ಭಾನುವಾರಕ್ಕಿಂತ ಶನಿವಾರ ದಿನ ಏನಾದರೂ ಯಾವುದಾದ್ರು ನಾವು ನೋಡಿಲ್ದಿರೋದು ಒಳ್ಳೆ ಮೂವಿ ಯಾವುದಾದ್ರೂ ಬರ್ತಿದೆಯಾ ಅಂತೇಳಿ ನೋಡ್ತಾ ಇರ್ತೀವಿ. ಯಾವುದು ಒಳ್ಳೆ ಮೂವಿ ಬರ್ತಿರಲ್ಲ, ಎಲ್ಲ ನೋಡಿರೋ ಮೂವಿಗಳೇ ಬರ್ತಾ ಇರುತ್ತೆ ಆ ಥರ. ಹಾಗೆ ಅಂಬರೀಷ್ ಮೂವಿಗಳಂದರೆ ಜಾಸ್ತಿ ಇಷ್ಟಪಡ್ತಾ ಇರ್ತೀನಿ. ಅದರಲ್ಲಿ ಕೌಶಿಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಳ್ತಿರ್ತೀನಿ. ಅಂದರೆ ಇಂದ್ರಜಿತ್ ಮೂವಿ ಅಂತೂ ತುಂಬ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆ ಮೂವಿ. ಅವಾಗವಾಗ ನೋಡ್ತಾ ಇರ್ತೀವಿ. ಅಂದರೆ ಮೊಬೈಲಲ್ಲಿ ನೋಡೋಕ್ಕೆ ಬೋರ್ ಅನಿಸುತ್ತೆ. ಟಿ ವಿಯಲ್ಲಿ ಬಂದರೆ ಒಂಥರ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಅಂತೇಳಿ. ಆ ಥರದ್ದು ಒಳ್ಳೊಳ್ಳೆ ಮೂವಿಗಳಿದೆ. ಮೃಗಾಲಯ ಮೂವಿ ಮತ್ತು ಒಲವಿನ ಉಡುಗೊರೆ. ನಮ್ಮ ಕೌಶಿ ಹೇಳ್ತಿರ್ತಾನೆ, ಅಮ್ಮ ರಕ್ತದಲ್ಲಿ ಬರೆದು ಕೊಡ್ತಾನಲ್ಲ ಅಂಬರೀಷು, ಅದು ಯಾವ ಮೂವಿ ನಾನು ನೋಡೇ ಇಲ್ವಲ್ಲ ಆ ಮೂವಿನ, ಅದು ನೋಡಬೇಕು ಅಂತ. ಆ ಥರ ಮೂವಿ ಬರೋದೇ ಇಲ್ಲ, ಬೇರೆ ದಿನ ಎಲ್ಲ ಬರುತ್ತೆ. ಅವ್ನು ಕೇಳುವಾಗ ಆ ಮೂವಿಗಳು ಬರೋದೇ ಇಲ್ಲ. ಈಗ ಯೂಟ್ಯೂಬಲ್ಲಿ ಹಾಕಿ ನೋಡುವಂಥದ್ದು. ಅಂದರೆ ಟಿ ವಿಯಲ್ಲಾದರೆ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಅಂತೇಳಿ ಅಷ್ಟೇ. ಅದಕ್ಕೆ ಇಷ್ಟೊತ್ತು ತನಕ ಸರ್ಚ್ ಮಾಡಿದೆ, ಯಾವುದು ಸಿಗ್ತಾ ಇಲ್ಲ. ಮತ್ತು ರಾಜಾ ರಾಣಿದು ಕಲರ್ಸ್ ಕನ್ನಡದಲ್ಲಿ ಇವತ್ತು ಫಿನಾಲೆ ಇತ್ತು. ನಾನು ಅದು ನೋಡೋದೇ ಇಲ್ವಲ್ಲ, ಅದಕ್ಕೆ ಅದು ನೋಡ್ತಾ ಇಲ್ಲ ಅಷ್ಟೇ. ನಾಳೆ ಒಳ್ಳೆ ಇದಿದೆ, ಏನು ಹೇಳಿ, ಬಿಗ್ ಬಾಸ್ ಬರ್ತಾ ಇದೆ ನಾಳೆ 6 o'clock ಯಾರೆಲ್ಲ ಬರ್ತಾರೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ, ನೋಡಬೇಕು. ನಾಳೆ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಏನಾದರೂ ಹೋಗಿಲ್ಲ ಅಂದರೆ ನೋಡ್ತೀನಿ. ಅಂದರೆ ಬಿಗ್ ಬಾಸ್ ನೋಡೋದಕ್ಕಿಂತ ಬಿಗ್ ಬಾಸಲ್ಲಿ ಯಾರೆಲ್ಲ ಬರ್ತಾರೆ ಅದನ್ನು ನೋಡಬೇಕು ಅಂತ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಇಲ್ಲಿ ಅವರೆಕಾಯಿ ಬಿಡಿಸ್ತಾ, ಯಾರೂ ಅವರೆಕಾಯಿ ಬಿಡಿಸೋಕ್ಕೆ ಹೆಲ್ಪ್ ಮಾಡಲ್ಲ, ನಾನು ಒಬ್ಬಳೇ ಬಿಡಿಸ್ಬೇಕು. ಇವಾಗ ಬಿಡಿಸ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.